ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಕನಕದಾಸ ಜಯಂತಿ ಇದನ್ನ ಯಾಕೆ ನನಗೆ ತೋರ್ಸೋಕ್ ಬಂದಿದ್ಯಾ? ಹೌದು, ಈ ಓಟ ಸ್ಪರ್ಧೆಯಲ್ಲಿ ಗೆದ್ದವ್ರಿಗೆ 3 ಲಕ್ಷ ಬಹುಮಾನ ಕೊಡ್ತಾರೆ. ಬಂಗಾರಿ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಅವನ ಜೀವಾವಧಿ ಶಿಕ್ಷೆ ಖಾಯಂ ಆಗಬೇಕು. ಅವನ್ನ ಹೊರಗಡೆ ತರೋದಕ್ಕೆ ನೀವು ಪಡ್ತಾ ಇರೋ ಪ್ರಯತ್ನದ ದಾರಿಗಳನ್ನೆಲ್ಲ ಬಂದ್ ಮಾಡ್ತಾ ಇದ್ದೀನಿ. ನೀವು ಏನೇ ಷಡ್ಯಂತ್ರ ಮಾಡಿದ್ರು ನಮಗೆ ದೈವ ಬಲ ಇದೆ. ಈ ವಕೀಲರಿಲ್ಲ ಅಂದ್ರೆ ಇನ್ನೊಬ್ರು ಸಿಗ್ತಾರೆ. ನೋಡಕ್ಕಾಗಲ್ಲ ಅಂತ ಹೇಳ್ತಾನೆ, ಆದ್ರೆ ನಿಂದೇನೆ ಗೋಳು. ಹಿರಣ್ಮಯ್ಯಗಾಗತ್ತೆ, ಆದ್ರೆ ಅವಳು ಅವ್ರ ಅಪ್ಪನ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಾಳೆ. ಅದಕ್ಕೆ ಅವಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಕ್ ಇಷ್ಟ ಇಲ್ಲ ಅಂದ್ಲು. ಹೇಳಿ, ಏನ್ ನಿಮ್ ಕೇಸು? ಸರ್, ಈಗ ಹೊಸದಾಗಿ ಮೊಕದ್ದಮೆ ಹಾಕಬೇಕು. ಹೊಸ ಕೇಸ? ನೋಡಿ, ಸಣ್ಣ ಪುಟ್ಟ ಕೇಸ್ಗಳಾದ್ರೆ ನಾವು ತಗೊಳ್ಳಲ್ಲ. ಸುಮ್ಮನೆ ನಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ, ಹೋಗಿ. ಇದು ಮೇಲಿನ ನ್ಯಾಯಾಲಯಕ್ಕೆ ಹೋಗ್ಬೇಕಿತ್ತು ಸರ್, ಅದಕ್ಕೆ ನಿಮ್ಮ ಹತ್ರನೇ ಮಾತಾಡಬೇಕು. ಓಹೋ, ಆಗ ದೊಡ್ಡ ಕೇಸೆ. ಹೇಳಿ, ಏನದು ಪ್ರಕರಣ? ಮೊದಲನೇದಾಗಿ ನನ್ನ ಬಗ್ಗೆ ನಾನು ಹೇಳ್ತೀನಿ. ನಾನು ಮುಂಚೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ. ಲಂಚ ತಗೊಂಡು ಸಿಕ್ಕಾಕೊಂಡ್ರೇನು? ಇಲ್ಲ, ನಾನಂಥ ಕೆಲಸ ಎಲ್ಲ ಮಾಡಲ್ಲ ಸರ್. ಮತ್ತೆ ಬಡ್ತಿ ಮೇಲೆ ವರ್ಗಾವಣೆ ಕೇಸ್ ಹಾಕ್ಬೇಕೇನ್ರಿ? ಎಷ್ಟಾಗಿದೆ ಸರ್ವಿಸ್ ನಿಮ್ದು? ಸರ್, ಇದು ನನ್ನ ಬಗ್ಗೆ ಮೊಕದ್ದಮೆ ಅಲ್ಲ ಸರ್. ಮತ್ತೆ ಬಂಗಾರಿ ಅಂತ ಒಬ್ರಿದ್ದಾರೆ, ಅವ್ರಿಗೀಗ ಜೀವಾವಧಿ ಶಿಕ್ಷೆ ಆಗಿದೆ. ಓಹೋ, ಆ ಅಮ್ನೋರು ತ್ರಿಶೂಲ, ಆ ಚಕ್ರಾಪುರಿಲಿ ಅಮ್ನೋರ ವೇಷ ಹಾಕೊಂಡು ಕೊಲೆ ಮಾಡ್ತಾ ಇದ್ನಂತಲ್ಲ, ಆ ಕೇಸ್ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್. ಗೊತ್ತಾಯ್ತು ಬಿಡಿ. ಊಟ್ ಲಾಯರ್ಗಳೆಲ್ಲ ವಾದ ಮಾಡಕ್ಕೆ ಶುರು ಮಾಡಿದ್ರೆ ಇಂಥ ಕೇಸನ್ನು ಗೆಲ್ಲಕ್ಕಾಗತ್ತೇನ್ರಿ? ನೀವು ಮೊದಲೇ ನನ್ನ ಹತ್ರ ಬಂದಿದ್ರೆ ಇಷ್ಟೊತ್ತಿಗೆ ಆತನ ಬಿಡುಗಡೆ ಆಗೋಗಿರೋದು. ಹೋಗ್ಲಿ ಬಿಡಿ, ಈಗೇನು ಮೇಲಿನ ಕೋರ್ಟಲ್ಲಿ ಆತನಿಗೆ ಬಿಡುಗಡೆ ಮಾಡಿಸ್ಬೇಕು ಅಷ್ಟೇ ತಾನೇ? ಹೌದು, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ ನಂಬಿದ್ದೀನಿ. ಯಾಕೆ ಊಟ್ ಲಾಯರು ಹೋಗಲ್ಲ ಅನ್ನೇನು ಮೇಲಿನ ಕೋರ್ಟ್ಗೆ? ದಿಢೀರಾಗಿ ಆಗಲ್ಲ ಅಂದ್ಬಿಟ್ರು ಸರ್. ಯೋಗ್ಯತೆ ಬೇಕಲ್ಲ. ಕರಿ ಕೋಟ್ ಹಾಕ್ಕೊಂಡು ಹಾಕ್ಷಣ ಲಾಯರ್ ಕೆಲಸ ಮಾಡೋಕ್ಕಾಗಲ್ಲ ಕಣ್ರಿ, ಯೋಗ್ಯತೆ ಬೇಕಾಗುತ್ತೆ. ಸಾಕ್ಷಿಗಳನ್ನ ಗಟ್ಟಿಯಾಗಿ ಜಬರಿಸ್ಬೇಕು, ಮಾಹಿತಿಗಳನ್ನ ಸರಿಯಾಗಿ ಸಂಗ್ರಹ ಮಾಡಬೇಕು. ಹೋಗ್ಲಿ ಬಿಡಿ, ಅವ್ರವ್ರ ಯೋಗ್ಯತೆ ಅವ್ರವ್ರಿಗೆ. ಮಾಹಿತಿಗಳನ್ನೆಲ್ಲ ನಾನೇ ಸಂಗ್ರಹಿಸ್ತೇನೆ. ದಯವಿಟ್ಟು ನೀವೇ ಮೊಕದ್ದಮೆನ ಸ್ವೀಕರಿಸಬೇಕು. ವಿವರಗಳನ್ನೆಲ್ಲ ನಾನು ಕೆಳಗಿನ ನ್ಯಾಯಾಲಯದಿಂದ ತರಿಸ್ಕೊಡ್ತೀನಿ. ನನ್ನ ಫೀಸು, ಖರ್ಚು, ವೆಚ್ಚ ಎಲ್ಲ ತಮ್ಗೆ ಗೊತ್ತಿದೆ ತಾನೇ? ಅದೆಷ್ಟು ಅಂತ ಹೇಳಿ ಸರ್, ನಾನು ವ್ಯವಸ್ಥೆ ಮಾಡ್ತೀನಿ. ನೋಡಿ, ನಿಮ್ಗೆ ಅದು ಇದು ಖರ್ಚು ಅಂತ ನಾನೇನು ಕೇಳಲ್ಲ. ಮೊಕದ್ದಮೆನ ಗೆಲ್ಲಿಸ್ಕೊಡ್ತೀನಿ. ನಾನು ತಗೊಳ್ಳೋ ಮೊತ್ತ 3 ಲಕ್ಷ ರೂಪಾಯಿ. ಸರ್, ಅಷ್ಟೊಂದು ದುಡ್ಡು? ನೋಡಿ, ನಾನು ವ್ಯವಹಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ. ಬೇಕಿದ್ರೆ ಕೇಸ್ನಲ್ಲಿ ರಾಜಿ ಮಾಡ್ಕೊಳ್ಳೋಣ. ನಾನು ಹೇಳಿರೋ ಮೊತ್ತದಲ್ಲಿ 1 ದಂಬಡಿನೂ ಕಮ್ಮಿ ಆಗಲ್ಲ. ಇಷ್ಟ ಇದ್ರೆ ಹೇಳಿ, ಇಲ್ಲ ಅಂತಂದರೆ ಇಲ್ಲ, ನಾನು ಬಂದು ತಿಳಿಸ್ತೀನಿ ನಿಮಗೆ. ಆಯ್ತಾಯ್ತು, ಬೇಗ ನಿಮ್ಮ ನಿರ್ಧಾರನ ತಿಳಿಸಿ. ಯಾಕೆಂದರೆ ಇದರ ಕ್ರಿಯಾಕರ್ಮಗಳೆಲ್ಲ ತುಂಬ ಇರುತ್ತೆ. ಬೇಗ ಮುಗಿಸಿದಷ್ಟು ನಿಮ್ಮ ವ್ಯಕ್ತಿ ಬೇಗ ಬಿಡುಗಡೆ ಆಗ್ತಾನೆ. ಆಗಲಿ ಸರ್, ನಾನು ಬರ್ತೀನಿ. ಆಯ್ತು, ಓಕೆ. ರಶ್ಮಿ, ಏನು ಇದೆಲ್ಲ? ಕಾಣಿಸ್ತಾ ಅಲ್ವಮ್ಮ, ನನ್ನ ದುಡ್ಡು ನನ್ನ ಒಡವೆಗಳನ್ನ ಎತ್ಕೋತಿದ್ದೀನಿ. ನನಗೂ ಕಾಣಿಸ್ತಾ ಇದೆ, ಆದರೆ ಇದೆಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಯಾವುದೋ ಒಂದು ಕೆಲಸಕ್ಕೆ ತುರ್ತಾಗಿ ಬೇಕಿತ್ತು. ಏನು ಅಂಥ ತುರ್ತು ಕೆಲಸಕ್ಕೆ ನಿನಗಿದೆಲ್ಲ ಬೇಕಾಗಿರೋದು? ಅಮ್ಮ, ಬಂಗಾರಿ ಅವ್ರನ್ನ ಬಿಡಿಸೋದಕ್ಕೆ ಒಪ್ಕೊಂಡಿರೋ ವಕೀಲರು ಶುಲ್ಕವಾಗಿ 3 ಲಕ್ಷ ರೂಪಾಯಿ ಕೇಳಿದ್ದಾರೆ. ಅದನ್ನು ಹೊಂದಿಸೋದಕ್ಕೆ
ಈ ಒಡವೆ ಈ ಹಣನೆಲ್ಲ ತಗೊಂಡು ಹೋಗಿ. ಏಯ್ ನಿಂತ್ಕೊಳ್ಳೆ, ಈ ಹಣ ಒಡವೆ ತಗೊಂಡು ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅಮ್ಮ, ಒಬ್ರಿಗೆ ಸಹಾಯ ಮಾಡೋದು ಪುಣ್ಯದ ಕೆಲಸ ಅಮ್ಮ. ನೋಡು, ನೀನು ಅಡ್ಡಿ ಮಾಡಬೇಡ, ಅದಕ್ಕೆ ಒಂದು ತುರ್ತಾಗಿ ಹೋಗ್ಬೇಕು. ಒಬ್ಬ ಕೊಲೆಗಾರನ ಬಿಡಿಸ್ಕೊಂಬರೋದು ಯಾವ ಪುಣ್ಯದ ಕೆಲಸನೇ? ಅಮ್ಮ, ಹಾಗೆಲ್ಲ ಹೇಳ್ಬೇಡ. ಬಂಗಾರಿ ಅವರು ಕೊಲೆಗಾರರಲ್ಲ. ಆ ಅಪರಾಧಿನ ಬಿಡಿಸ್ಕೊಂಬರೋದಕ್ಕೆ ಅವ್ರ ಮಾವ, ಆ ಅಜ್ಜಿ ಎಲ್ಲ ಇದ್ದಾರೆ. ಅವ್ರು ಹೋಗಿ ಆ ಅಪರಾಧಿನ ಬಿಡಿಸ್ಕೊಂಡು ಬರಲಿ. ಅಪರಾಧಿನ ಬಿಡಿಸ್ಕೊಂಡು ಬರೋ ಪುಣ್ಯ ಅವ್ರಿಗೆ ಸಿಗ್ಲಿ ಕಣೆ, ನಮಗೇನು ಬೇಕಾಗಿಲ್ಲ. ಆ ಜಂಜಾಟ ರಂಪಾಟ ನಮಗೆ ಯಾಕಬೇಕು? ಅಮ್ಮ, ಎಂತ ಸ್ವಾರ್ಥಿನಮ್ಮ ನೀನು. ಹೌದು ಕಣೆ, ಈ ವಿಷಯದಲ್ಲಿ ನಾನು ಸ್ವಾರ್ಥಿನೇ. ಮೊದಲು ನಾವು ಬದುಕಬೇಕು. ಸಮಾಧಾನನಾ? ನಿನ್ನ ಹತ್ರ ಮಾತಾಡಿ ಏನು ಉಪಯೋಗ ಇಲ್ಲ. ನಾನು ಅಪ್ಪನ ಹತ್ರನೇ ಮಾತಾಡ್ತೀನಿ. ಅಪ್ಪ, ಅಪ್ಪ. ನೀನ್ ಎಷ್ಟೇ ಕಿರ್ಚ್ಕೊಂಡ್ರು ಅರ್ಚ್ಕೊಂಡ್ರು ನಿಮ್ಮ ಅಪ್ಪಂಗೆ ಕೇಳಿಸಲ್ಲ. ಯಾಕಂದ್ರೆ ಅವ್ರ ಮನೇಲಿಲ್ಲ. ನೀನ್ ಅವ್ರ ಮಗಳು ನೋಡು, ನಿನಗೂ ಅವ್ರ ಬುದ್ಧಿನೇ ಬಂದಿದೆ. ಹೇಳಲ್ಲ ಕೇಳಲ್ಲ, ಯಾವಾಗೋ ಬರ್ತೀಯ, ಯಾವಾಗೋ ಹೋಗ್ತಿರ್ತೀಯ. ಅಮ್ಮ, ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಸಮಯ ಇಲ್ಲ. ನಾನು ತುರ್ತಾಗಿ ಹೋಗ್ಬೇಕು. ವಕೀಲರು ನಾನು ದುಡ್ಡು ತರ್ತೀನಿ ಅಂತ ನನಗೋಸ್ಕರ ಕಾಯ್ತಾ ಇರ್ತಾರೆ. ಇಡೆ, ಖಂಡಿತವಾಗ್ಲೂ ನಾನು ಇದನ್ನೆಲ್ಲ ತಗೊಂಡು ಹೋಗೋದಕ್ಕೆ ಬಿಡಲ್ಲ. ಅಮ್ಮ, ಬೇಕಾದ್ರೆ ಅವ್ರ ಅಜ್ಜಿ ಇದಾರೆ, ಮಾವ ಇದಾರೆ, ಎಲ್ಲ ತಗೊಂಡು ಹೋಗಿ ಅವನನ್ನ ಬಿಡಿಸ್ಕೊಂಡ್ ಬರ್ತಾರೆ. ನಿನ್ಗೆ ಯಾಕೆ ಬೇಕು ಇದು ಸಾಬರಿ? ಮಾಡೋದ್ ಬೇಕಾದಷ್ಟು ಕೆಲಸ ಇದೆ, ಹೋಗಿ ನೋಡ್ಕೋತಾ ಇರೋ. ಅಮ್ಮ, ಏನಮ್ಮ? ಅಮ್ಮ, ಅಮ್ಮ, ಅಮ್ಮ. ಬೇಗ ನಿಮ್ಮ ನಿರ್ಧಾರನ ತಿಳಿಸಿ. ಯಾಕೆಂದರೆ ಇದರ ಕ್ರಿಯಾಕರ್ಮಗಳೆಲ್ಲ ತುಂಬ ಇರುತ್ತೆ. ಬೇಗ ಮುಗಿಸಿದಷ್ಟು ನಿಮ್ಮ ವ್ಯಕ್ತಿ ಬೇಗ ಬಿಡುಗಡೆ ಆಗ್ತಾನೆ. ಅಜ್ಜಿ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಹೇಗೆ ಯೋಚನೆ ಮಾಡದೇ ಇರೋಕ್ಕಾಗುತ್ತೆ ಹೇಳು? ಎಲ್ಲ ಸರಿ ಹೋಗ್ಲಿಂತೆ ತಾನೇ ನಾವು ಬಯಸ್ತಿರೋದು. ಆದರೆ ಅದೇನಾಗುತ್ತೋ ಅಂತ ಎಲ್ಲ ಸರಿ ಹೋಗೋವರೆಗೂ ಆತಂಕ ಇದ್ದೇ ಇರುತ್ತಲ್ವಾ? ನಿಮ್ಮ ನೋವು ನನಗೆ ಅರ್ಥ ಆಗುತ್ತಮ್ಮ. ಆದರೆ ನಾನು ಈ ಸತಿ ಮಾತಾಡ್ಕೊಂಡು ಬಂದಿರೋ ವಕೀಲರು ತುಂಬ ದೊಡ್ಡವರು ಮತ್ತು ಅನುಭವಸ್ಥರು ಕೂಡ. ಅವ್ರೇನಾದರೂ ಈ ಸತಿ ಮೊಕದ್ದಮೆಯಲ್ಲಿ ಬಂಗಾರಿಯವ್ರ ಪರ ವಾದ ಮಾಡಿದ್ರೆ ನಾವು ಈ ಮೊಕದ್ದಮೆನ ಗೆಲ್ಲೋದ್ರ ಜೊತೆಗೆ ಬಂಗಾರಿಯವರು ಬಿಡುಗಡೆನೂ ಆಗ್ತಾರೆ. ಹೌದಾ? ನಿನ್ ಮಾತು ಕೇಳಿ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತಮ್ಮ. ಹಾಗಿದ್ಮೇಲೆ ತಡ ಯಾಕೆ? ಅದಕ್ಕೇನೇನು ಸಿದ್ಧತೆ ಬೇಕೋ ಅದನ್ನೆಲ್ಲ ತಯಾರು ಮಾಡ್ಕೊಂಡ್ಬಿಡು. ನನ್ನ ಮೊಕದ್ದಮೆಗೆ ಬೇಕಿರೋ ಎಲ್ಲ ದಾಖಲಾತಿಗಳು ಸಿದ್ಧ ಮಾಡ್ಕೋತೀನಮ್ಮ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿರೋ ಒಂದು ವಿಷಯ ಇದೆ. ಏನಮ್ಮ ಅದು? ಹಣಕಾಸಿನ ವಿಷಯನಾ? ಯಾರು ಈಗಿನ ಕಾಲದಲ್ಲಿ ತಮ್ಮ ವಿದ್ಯೆ ಸಮಯನ ಬೇರೆಯವ್ರಿಗೋಸ್ಕರ ಬಿಟ್ಟಿಗೆ ಬಳಸ್ಕೊಳ್ಳಲ್ಲಮ್ಮ. ಎಲ್ಲಾನು ವ್ಯಾಪಾರನೇ. ವಕೀಲ ಆದ್ರೇನು, ಶಿಕ್ಷಕರಾದ್ರೇನು, ವೈದ್ಯರಾದ್ರೇನು, ಚಪ್ಪಲಿ ಒಲಿಯೋನಾದ್ರೇನು, ಎಲ್ಲರೂ ಬದುಕಲೇಬೇಕಲ್ಲ. ಸರಿಯಾಗಿ ಹೇಳಿದ್ರಿ ಅಜ್ಜಿ, ಎಲ್ಲರೂ ಬದುಕಬೇಕು. ಆದರೆ ಈ ಅನಂತಕೃಷ್ಣ ವಕೀಲರು ಕೇಳಿರೋ ಮೊತ್ತ ಸ್ವಲ್ಪ ದೊಡ್ಡದು. ದೊಡ್ಡ ಮೊತ್ತ ಅಂದ್ರೆ ಏನು? ಅವ್ರು ಅದೆಷ್ಟು ಅಂತ ಹೇಳಿಲ್ವಾ? ಹಾ, ಹೇಳಿದ್ದಾರೆ ಅಜ್ಜಿ, ಹೇಳಿದ್ದಾರೆ. ಹೇಳಮ್ಮ, ಅವ್ರು ಎಷ್ಟು ಕೇಳಿದ್ದಾರೆ ಅಂತ. ಹೇಗಾದ್ರೂ ಮಾಡಿ ಹೊಂಚೋಣ. ಅದು ಅವ್ರು ಕೇಳಿರೋದು ಅದ್ಯಾಕೆ ಅಷ್ಟೊಂದು ಮುಜುಗರ ಪಟ್ಕೋತಾ ಇದೆಯಾ? ಏನೊಂದು 25,000ನ, ಇಲ್ಲ ಅಂದ್ರೆ ಒಂದು 50,000 ರೂಪಾಯಿ ಕೇಳಿರ್ಬೋದು ಅಲ್ವಾ? 25-50 ಸಾವಿರಕ್ಕೆ ನ್ಯಾಯಾಲಯದಲ್ಲಿ ವಾದ ಮಾಡೋ ಕಾಲ ಅದು ಯಾವಾಗಲೂ ಹೋಯ್ತಜ್ಜಿ. ಈಗ ಅನಂತಕೃಷ್ಣ ವಕೀಲರು ಬಂಗಾರಿಯವ್ರ ಪರ ನ್ಯಾಯಾಲಯದಲ್ಲಿ ವಾದ ಮಾಡಕ್ಕೆ ಕೇಳಿರೋ ಮೊತ್ತ 3 ಲಕ್ಷ ರೂಪಾಯಿ. ಏನು 3 ಲಕ್ಷನಾ? ಹೌದಜ್ಜಿ. ನಾನೇ ಅಷ್ಟು ದುಡ್ಡನ್ನ ಹೊಂದ್ಸೋಣ ಅಂತ
ಮನೆಯಿಂದ ಒಡವೆ ದುಡ್ಡನ್ನು ತಗೊಂಡು ಹೊರಟಿದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಅಡ್ಡ ಬಂದ್ಬಿಟ್ರು. ಖಂಡಿತವಾಗ್ಲೂ ನಾನು ಇದನ್ನೆಲ್ಲ ತಗೊಂಡು ಹೋಗೋದಕ್ಕೆ ಬಿಡಲ್ಲ. ಅಮ್ಮ ಬೇಕಾದ್ರೆ ಅವ್ರ ಅಜ್ಜಿ ಇದಾರೆ, ಮಾವ ಇದಾರೆ, ಎಲ್ಲ ತಗೊಂಡು ಹೋಗಿ ಅವನನ್ನ ಬಿಡಿಸ್ಕೊಂಡ್ ಬರ್ತಾರೆ. ನಿನಗ್ಯಾಕೆ ಬೇಕು ಇಲ್ಲದು ಸಾಬರಿ? ಮಾಡೋದ್ ಬೇಕಾದಷ್ಟು ಕೆಲಸ ಇದೆ, ಹೋಗಿ ನೋಡ್ಕೋತಾ ಇರೋ. ಅಮ್ಮ ಅಮ್ಮ ನನ್ನ ಹತ್ರ ಇದ್ದಿದ್ದನ್ನೆಲ್ಲ ಗಲಾಟೆ ಮಾಡಿ ಕಿತ್ಕೊಂಡ್ಬಿಟ್ರು. ತಮ್ಮ ಹಠಾನೇ ಸಾಧಿಸ್ಬಿಟ್ರು. ನಾನು ಎಷ್ಟೇ ಹೇಳಿದ್ರು ನನ್ನ ಮಾತನ್ನು ಕೇಳ್ದೆ ನನಗೇನು ತಗೊಂಬರೋದಕ್ಕೆ ಬಿಡಲೇ ಇಲ್ಲ. ಒಂದು ದೃಷ್ಟಿಯಿಂದ ನೋಡಿದ್ರೆ ನಿಮ್ಮಮ್ಮ ಮಾಡಿದ್ದು ಸರಿಯಾಗೇ ಇದೆ. ಯಾವ ತಾಯಿ ತಾನೇ ತನ್ನ ಮಗಳು ಸಂಪಾದನೆ ಮಾಡಿದ್ದನ್ನ ಬೇರೆಯವ್ರಿಗೆ ಖರ್ಚು ಮಾಡೋದನ್ನ ಸಹಿಸ್ತಾಳೆ ಹೇಳು? ಅವರಷ್ಟೇ ಅಲ್ಲ, ಆ ಜಾಗದಲ್ಲಿ ಯಾರೇ ಇದ್ರೂ ಇದನ್ನೇ ಮಾಡಿರೋರು. ಆದರೆ ಅಮ್ಮ, ನೀವುಗಳು ನಮಗೆ ಮಾಡಿರೋ ಉಪಕಾರನ ನಮ್ಮಮ್ಮ ನೆನಪಲ್ಲಿ ಇಟ್ಕೋಬೇಕಿತ್ತು. ನಿಮ್ಮ ಋಣ ನಮ್ಮ ಮೇಲಿದೆ. ಅದನ್ನ ಈ ರೀತಿಲಾದ್ರೂ ಸ್ವಲ್ಪ ತೀರಿಸ್ಕೊಂಬೋದಿತ್ತಮ್ಮ. ಆದರೆ ನಮ್ಮಮ್ಮ ನನ್ನ ಯಾವ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧಾನೇ ಇರಲಿಲ್ಲ. ಅವ್ರಿಗೆ ಹೇಗೆ ತಿಳಿಸ್ಬೇಕು ಅಂತ ನನಗೂ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಮ್ಮ, ಹಾಗಿದ್ದಾಗೋಯ್ತು. ಹೇಗಾದ್ರೂ ಮಾಡಿ ಬಂಗಾರಿಯವರು ನಿರಪರಾಧಿ ಅಂತ ನಾವು ಸಾಬೀತು ಮಾಡಲೇಬೇಕು. ಅದೇನೋ ನಿಜಮ್ಮ, ಆದರೆ 3 ಲಕ್ಷ ಸಣ್ಣ ಮೊತ್ತನ ನಾವೆಲ್ಲಿಂದ ಹೊಂಚಬೇಕು? ನಮಗಂತೂ ಯಾರೂ ಸಾಲ ಕೊಡೋದಿಲ್ಲ. ಮನೇಲಿರೋ ಸಾಮಾನೆಲ್ಲ ಮಾರಿದ್ರು ಅಷ್ಟು ದುಡ್ಡು ಹೊಂದ್ಸಕ್ಕಾಗಲ್ಲ. ನಾನೇ ಇದಕ್ಕೇನಾದ್ರೂ ಉಪಾಯ ಹುಡುಕ್ತೇನೆ ಅಜ್ಜಿ. ಹಿರಣ್ಮಯಿ, ಇನ್ನೂ ನಿನ್ನ ನಿರ್ಧಾರ ಬದಲಾಗಿಲ್ವಾ? ಹೇಗೆ? ನಾನಿಲ್ಲಿ ಆರಾಮಾಗಿ ಆಟ ಆಡ್ಕೊಂಡಿದ್ರೆ ನಮ್ಮಪ್ಪ ಅಲ್ಲಿ ಜೈಲಲ್ಲಿ ಒದ್ದಾಡ್ತಿರ್ತಾರೆ. ಹೇಗೆ ಆಟ ಆಡಕ್ ಮನಸ್ಸು ಬರುತ್ತೆ ಹೇಳು? ಆಟದ ಮೇಲೆ ಏಕಾಗ್ರತೆ ಇರಬೇಕು, ಇಲ್ಲ ಅಂದ್ರೆ ಸೋಲೋದು ಖಚಿತ. ನಾನು ಸೋಲೋದಕ್ಕೋಸ್ಕರ ಓಡಬೇಕಾ? ಈ ಕರಪತ್ರನ ನೀನು ಸರಿಯಾಗಿ ನೋಡಿಲ್ಲ ಅನ್ಸತ್ತೆ. ಗೆದ್ದವ್ರಿಗೆ 3 ಲಕ್ಷ ಬಹುಮಾನ. ಅನಂತ್ ಕೃಷ್ಣ ವಕೀಲರು ಬಂಗಾರಿಯವ್ರ ಪರ ನ್ಯಾಯಾಲಯದಲ್ಲಿ ವಾದ ಮಾಡಕ್ ಕೇಳಿರೋ ಮೊತ್ತ 3 ಲಕ್ಷ ರೂಪಾಯಿ. ಆ ಬಹುಮಾನ ನಿಂಗೆ ಸಿಕ್ಕಿದ್ರೆ ನಿಮ್ಮಪ್ಪನ ಜೈಲಿಂದ ಬಿಡಿಸ್ಕೊಳಕ್ಕೆ ಸಹಾಯ ಆಗುತ್ತೆ. ಹೌದಲ್ವಾ? ನಾನು ಕಷ್ಟಪಟ್ಟು ಈ ಸ್ಪರ್ಧೆಯಲ್ಲಿ ಗೆದ್ರೆ ನಂಗೆ ಬೇಕಾಗಿರೋ 3 ಲಕ್ಷ ಸಿಗತ್ತೆ. ಇದ್ರಲ್ಲಿ ಬರೋ ದುಡ್ಡನ್ನ ವಕೀಲ್ರಿಗೆ ಕೊಟ್ಟು ಆಗ ನಮ್ಮ ಅಪ್ಪನ ಬಿಡ್ಸ್ಕೊಂಡ್ ಬರ್ಬೋದು. ನಿನ್ನಿಂದ ನಂಗೆ ಎಷ್ಟು ಸಹಾಯ ಆಯ್ತು. ತುಂಬಾ ಧನ್ಯವಾದ ಕಣೆ. ಈ ಕರಪತ್ರ ನೋಡಿ ಖುಷಿ ಪಟ್ರೆ ಸಾಲದು, ಗೆಲ್ಲೋದಿಕ್ಕೆ ಸರಿಯಾದ ತಯಾರಿನೂ ಆಗ್ಬೇಕು. ನಾಳೆ ನಿನ್ನ ಹೆಸರನ್ನು ಬರ್ಸ್ಲೇಬೇಕು. ಹೌದಾ? ಹಾಗೆ ಮಾಡ್ತೀನಿ. ಅಮ್ಮ ತಾಯಿ ತಿಪ್ಪಸುಂದ್ರಿ, ಹೇಗೋ ಒಂದ್ ದಾರಿ ತೋರಿಸಿದ್ಯಾ. ನನ್ ಗೆಲ್ಲೋದಿಕ್ಕೂ ನೀನ್ ಸಹಾಯ ಮಾಡ್ತೀಯ ಅಂತ ನಂಗೆ ನಂಬಿಕೆ ಇದೆ. ನೀನೇ ಕಾದು ಕಾಪಾಡ್ಬೇಕು ನನ್ನನ್ನ. ಅಂತೂ ಒಪ್ಕೊಂಡ್ಯಲ್ಲ. ನೀನೇನಾದ್ರೂ ಆಗಲ್ಲ ಅಂದಿದ್ರೆ ಆ ಸೌಗಂಧಿ ಎಲ್ಲಾನು ಹೆದರ್ಸ್ಬಿಟ್ಟು ಗೆಲ್ಬಿಟ್ಟಿರೋವಳು. ನಿಜವಾದ ಪ್ರತಿಭೆ ಇರೋರು ಯಾರು ಗೆಲ್ಲಕ್ಕಾಗ್ತಿರ್ಲಿಲ್ಲ. ಇನ್ನಾಟ ಮಜಾ ಇರುತ್ತೆ. ನಾಳೆ ಸಿಗೋಣ, ಬರ್ಲಾ? ಅಮ್ಮ ತಾಯಿ, ಹೇಗಾದ್ರೂ ಮಾಡಿ 3 ಲಕ್ಷ ನನಗೆ ಸಿಗೋಂಗ್ ಮಾಡಮ್ಮ. ಪ್ರಕಾಶ, ಜಾಗ ಬಿಡು. ಯಾಕೆ?
ನಾನು ಹೆಸರು ಬರ್ಸ್ಬೇಕು. ನಾವೆಲ್ಲ ಅದಕ್ಕೆ ನಿಂತಿರೋದು, ಹಿಂದೆ ನಿನ್ಕೋ. ಬೇಡ ಕಣೋ ಪ್ರಕಾಶ, ನನಗೆ ಕೆಣಕ್ಬೇಡ. ಯಾವಾಗ್ಲೂ ನೀನ್ ಹೇಳ್ದಂಗೆ ನಾವು ಕೇಳ್ಬೇಕಾ? ಹೌದು ಕಣೋ, ನಾನು ಯಾರು ಅಂತ ನಿನ್ ಗೊತ್ತು ತಾನೆ? ಗೊತ್ತು, ಕೇಳಿ ಕೇಳಿ ಸಾಕಾಗಿದೆ. ಏನೋ ಕೊಣಕ್ತಿದ್ಯಾ? ಜೋರಾಗಿ ಹೇಳು. ಏನೂ ಇಲ್ಲ, ನಿನ್ ಬಗ್ಗೆ ಎಲ್ಲ ಗೊತ್ತು ಅಂದೆ. ಒಳ್ಳೇದು, ಚೆನ್ನಾಗಿ ನೆನ್ಪಿಟ್ಕೊಂಡಿದ್ಯಾ. ಜಾಗ ಬಿಡ್ತೀಯಾ? ನಮ್ ತಾತನ್ ಕರೆಸ್ಬೇಕಾ? ಆಯ್ತು ಬಾ, ಮುಂದೆ ನಿಂತ್ಕೋ. ರೀ, ನನ್ನ ಹೆಸರು ಬರ್ಕೊಳ್ರಿ. ಹೇಳಮ್ಮ ಹೆಸರು. ಏನು, ನನ್ನ ಹೆಸರು ಗೊತ್ತಿಲ್ವಾ? ಅಯ್ಯೋ ಬೇಗ ಹೇಳಮ್ಮ, ಇನ್ನೂ ಎಷ್ಟೊಂದು ಮಕ್ಕಳಿದ್ದಾರೆ, ಹೆಸರು ಬರ್ಕೋಬೇಕು. ಅವಳ ಹೆಸರು ಸೌಗಂಧಿಕಾ ಅಂತ. ದೇವಸ್ಥಾನ ಅಲ್ಲಿ ಧರ್ಮದರ್ಶಿ ಇದಾರಲ್ಲ, ಅವ್ರ ಮೊಮ್ಮಗಳು. ಓಹೋ, ಸೌಗಂಧಿಕನಾ? ಸರಿ. ಏ ಹಿರಣ್ಮಯ್, ಬಾ ಇಲ್ಲಿ. ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಯಾಕೆ ಬಂದಿದ್ದಾಳೆ? ಇನ್ನೇನಕ್ಕೋ ಬಂದಿರ್ತಾಳೆ, ಹೆಸರು ಬರ್ಸಕ್ ಬಂದಿದ್ದಾಳೆ ಅಲ್ವೇನೆ ಹಿರಣ್ಮಯ್? ಹೌದು ಕಣೆ. ಬೇಷ್ ಕಣೆ ಹಿರಣ್ಮಯ್, ನಂಗೆ ಗೊತ್ತಿತ್ತು ನೀನ್ ಬಂದೇ ಬರ್ತ್ಯಾ ಅಂತ. ನಿನ್ನ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ತ್ಯಾ. ಏನೇ ಹಿರಣ್ಮಯಿ, ನಾನಂದ್ರೆ ನಿನ್ ತುಂಬಾ ಇಷ್ಟ ಅನ್ಸುತ್ತೆ. ಹೌದು ಕಣೆ ಸವಂದಿ, ನೀನ್ ನನ್ ಗೆಳತಿ ಅಲ್ವಾ? ಹೌದೌದು, ನನ್ನ ಜೊತೆ ಸ್ಪರ್ಧೆಯಲ್ಲಿ ಸೋಲಕ್ಕೆ ತುಂಬಾ ಇಷ್ಟ ಅನ್ಸುತ್ತೆ. ಏನಂತೀಯ ಸವಂದಿ? ಈ ಸ್ಪರ್ಧೆಲಿ ನೀನ್ ಸೋಲ್ತೀಯ, ನಾನ್ ಗೆಲ್ತೀನಿ. ಅದಕ್ಕೆ ಅಲ್ವಾ ಹೆಸರು ಬರ್ಸಕ್ ಬಂದಿರೋದು. ಆಟ ಅಂದ್ಮೇಲೆ ಸೋಲು ಗೆಲುವು ಎಲ್ಲ ಇದ್ದೇ ಇರುತ್ತಲ್ವ ಸಗುಂದಿ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಈಗಲೇ ಹೆಂಗ್ ಹೇಳಕ್ಕಾಗತ್ತೆ? ಈಗಲೇ ಹೇಳಕ್ಕಾಗತ್ತೆ. ನಾನ್ ಹೇಳ್ತೀನಿ ಕೇಳು, ನೀನೇ ಗೆಲ್ಲೋದು. ಈ ಸ್ಪರ್ಧೆ ಮುಗಿದ್ಮೇಲೆ ಗೊತ್ತಾಗತ್ತೆ ಕಣೆ, ಈಗೇನು ಗೊತ್ತಾಗಲ್ಲ. ಆದ್ರೆ ಸ್ಪರ್ಧೆಯಲ್ಲಿ ನಾವೇ ಗೆಲ್ತೀವಿ ಅಂತ ಎಲ್ಲಾರ್ಗೂ ನಂಬಿಕೆ ಇರಬೇಕು. ಕೇಳಿಸ್ಕೊಂಡ್ಯಾ ಸೌಗಂಧಿ? ನಂಬಿಕೆ ಇಟ್ಕೊಂಡು ಭಾಗವಹಿಸ್ಬೇಕು, ನಿನ್ ತರ ಅಲ್ಲ. ನಾನು ಗೆದ್ದೇ ಗೆಲ್ತೀನಿ ಅಂತ ನನಗೆ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಂಗೆ ನಿನ್ನ ನಂಬಿಕೆ ದೊಡ್ಡದು, ನಂಗೆ ನನ್ನ ನಂಬಿಕೆ ದೊಡ್ಡದು. ಯಾವ ನಂಬಿಕೆ? ನಾನು ನಂಬಿರೋ ತಿಪ್ಪರ ಸುಂದರಿ ಅಮ್ಮನವರು ನನ್ನ ಸ್ಪರ್ಧೆಯಲ್ಲಿ ಗೆಲ್ಲಿಸ್ತಾರೆ. ಆ ನಂಬಿಕೆ ನಂಗೆ ದೊಡ್ಡದು. ನೀನ್ ಗೆಲ್ಲೋದಕ್ಕೆ ಅಮ್ಮನವ್ರ ಸಹಾಯ ಬೇಕು, ನನಗೆ ಯಾರ ಸಹಾಯನೂ ಬೇಡ. ಹಾಗಾಗಿ ನಾನೇ ಗೆಲ್ಲೋದು, ನೋಡ್ತಾ ಇರಬೇಕಾದ್ರೆ. ಸ್ಪರ್ಧೆ ಮೇಲೆ ಒಬ್ರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಸ್ಪರ್ಧೆ ಮುಗಿದ್ಮೇಲೆ ಗೊತ್ತಾಗತ್ತೆ. ಆಯ್ತು, ನೋಡೋಣ ಯಾರು ಗೆಲ್ತಾರೆ ಅಂತ. ಹೆಸರು ಬಸ್ಸಕ್ ಸಮಯ ಆಯ್ತು, ಬಾ ಹೋಗೋಣ. ಸೌಗಂಧಿ, ನೀನು ಹುಷಾರೇ? ಯಾಕೋ, ನನಗೇನಾಗಿದೆ? ಈಗೇನು ಆಗಿಲ್ಲ ಕಣೆ, ಮುಂದೆ ಏನು ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅದೇನೋ ಅಂತ ಬಿಡ್ಸ್ ಹೇಳೋ. ಒಂದ್ಸಲ ಸಂಗೀತ ಸ್ಪರ್ಧೆ ನೆನ್ಪು ಮಾಡ್ಕೋ. ಯಾವ್ದಾದ್ರು ಒಂದು ಔಷಧಿ ಅವಳ ಗಂಟ್ಲು ಹಾಳಾಗ್ಬೇಕಷ್ಟೇ. ಹಿರಣ್ಮಯ್, ತಗೊಳ್ಳೆ. ನಾನು ಹಾಡ್ತೀನಿ, ನನ್ನ ಅಮ್ಮನವ್ರು ಕಾಪಾಡ್ತಾರೆ. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸಾ ಮಂಜುಳ ವಾಗ್ವಿಲಾಸಾಂ.
ಹಿರಣ್ಮಯ ಹತ್ರ ಏನೋ ಶಕ್ತಿ ಇದೆ ಕಣೆ. ಅದ್ರ ಮೂಲಕ ಗೆದ್ದೆ ಗೆಲ್ತಾಳೆ.